ಜಿಲ್ಲಾಧಿಕಾರಿ ಕಚೇರಿಯ ಫೌಂಡೇಶನ್ ಸ್ಟೋನನ್ನು ಸಿದ್ದರಾಮಯ್ಯನವರೇ ಹಾಕಿದ್ದು ಮತ್ತು ಇವತ್ತು ಅದರ ಉದ್ಘಾಟನೆಯನ್ನು ಅವರೇ ಮಾಡಿದ್ರು. 2016ನಲ್ಲಿ ಅವರು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಮಂಗಳೂರಿನಿಂದ ಬೈಂದೂರುವರೆಗೆ ಮೆಟ್ರೋ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಕನಸು ಕರಾವಳಿ ಭಾಗದ ಜನರ ಕನಸು ಇದೆ. ಈಗ 4 ಲೈನ್ ರೋಡ್ ಆಗಿದೆ. ಆದರೂ ಕೂಡ ಮೆಟ್ರೋ ಮಾಡಿದರೆ ಇಟ್ ವಿಲ್ ಬಿ ಎ ಮೋರ್ ಕ್ವಿಕ್ಕರ್. NITK ಇದೆ, ಅದನ್ನು IIT ಆಗಿ ಕನ್ವರ್ಟ್ ಮಾಡಿ ಅಂತ ನಾವು ಕೇಳಿಕೊಂಡಿದ್ದೇವೆ. ಇದು ಮೊದಲು KRC ಇತ್ತು ಮತ್ತು NITK ಆಯಿತು. ಅದನ್ನು IIT ಮಾಡಲಿಕ್ಕೆ ಎಲ್ಲ ಸವಲತ್ತುಗಳು, ಜಾಗ ಇದೆ, ಬೇಕಾದಷ್ಟು ಜಾಗ, ಸರ್ಕಾರಿ ಜಾಗ ಅವೈಲೇಬಿಲಿಟಿ ಇದೆ. ಜೈಲನ್ನು ಇಲ್ಲಿಂದ ಬಾಳೆಪುಣಿಗೆ ಕೂಡಲೇ ಟ್ರಾನ್ಸ್ಫರ್ ಮಾಡಲಿಕ್ಕೆ ಐ ವಾಂಟ್ ಟು ಎ ಆರ್ಡರ್ ಫ್ರಮ್ ದಿ ಚೀಫ್ ಮಿನಿಸ್ಟರ್. ಬಿಕಾಸ್ ಅಲ್ಲಿ ಒಂದು 65 ಕೋಟಿ ದುಡ್ಡು ಬೇಕು ಕ್ವಾರ್ಟರ್ಸ್ಗಳು ಕಟ್ಟಲಿಕ್ಕೆ. ದೆರ್ ಈಸ್ ಎ ಥಿಂಕಿಂಗ್ ದ್ಯಾಟ್ ಏರ್ಪೋರ್ಟ್ ಶುಡ್ ಬಿ, ಅದನ್ನು ಅದೇ ಟೇಬಲ್ ಟಾಪ್ ಏರ್ಪೋರ್ಟನ್ನೇ ಕಂಟಿನ್ಯೂ ಮಾಡಬೇಕು, ಹೊಸ ಏರ್ಪೋರ್ಟನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಈಗಾಗಲೇ ಇಲಾಖೆಗಳಲ್ಲಿ ಬೇರೆ ಬೇರೆ ಚಿಂತನೆ ಇದೆ. ಮೂಲಭೂತ ಸೌಕರ್ಯ ಇಲಾಖೆಗಳಲ್ಲಿ ಚಿಂತನೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ. ಅವರು ಆಗಮಿಸುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಉದ್ಘಾಟನೆ ಮಾಡ್ತಾರೆ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡ್ತಾರೆ ಉರುವಾದಲ್ಲಿ, ಮತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು 2-3 ಇತರ ಕಾರ್ಯಕ್ರಮಗಳು. ಒಂದು ಮೈನರ್ ಇರಿಗೇಷನ್ ಅವರ 4 ಕೋಟಿ ರೂಪಾಯಿ ವೆಚ್ಚದ ಅವರ ಕಚೇರಿಯನ್ನು ಓಪನ್ ಮಾಡಲಿಕ್ಕಿದೆ ಮತ್ತು ಒಂದು ನಾಡ ಕಚೇರಿ ಗುರುಪುರದಲ್ಲಿ ಆಗಿದೆ, ಅದು ಒಂದು ಉದ್ಘಾಟನೆ ಮಾಡಲಿಕ್ಕಿದೆ. ಹೀಗೆ ಒಂದು 2-3 ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಉದ್ಘಾಟನೆ ಮಾಡ್ತಾ ಸಂದರ್ಭದಲ್ಲಿ ಸುಮಾರು 9,000 ಮಂದಿಗೆ RTC, ಹಕ್ಕುಪತ್ರ, ಬೇರೆ ಬೇರೆ ವಿವಿಧ ಸವಲತ್ತುಗಳನ್ನು ಅವರ ಕೈಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕೇಳುವಾಗ ನೀವು ಕೇಳ್ಬೋದು, 10,000 ಮಂದಿಗೆ ಕೊಡ್ತೀವಿ ಅಥವಾ 9,000 ಮಂದಿಗೆ ಕೊಡ್ತೇವೆ ಅಂದರೆ ಇದುವರೆಗೆ ಯಾಕೆ ಕೊಟ್ಟಿಲ್ಲ ಅಂತ. ಈ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ದೇವೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಜಿಲ್ಲೆ, ತುಂಡು ಭೂಮಿಗಳು ಇರ್ತಕ್ಕಂಥ ಜಿಲ್ಲೆ, ದೊಡ್ಡ ದೊಡ್ಡ ಜಾಗಗಳು ಇರ್ತಕ್ಕಂಥದ್ದಲ್ಲಿ ಇಲ್ಲಿ 3 ಸೆನ್ಸು, 2 ಸೆನ್ಸು, 5 ಸೆನ್ಸು, 10 ಸೆನ್ಸು ತುಂಡು ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥವರಿದ್ದಾರೆ. ಒಂದು ಸರ್ವೆ ನಂಬರ್ದಲ್ಲಿ 100-200 ಮಂದಿ ಜಾಗವನ್ನು ಪಡೆದುಕೊಂಡದ್ದು ಮತ್ತು ಅವರು ಮಾರಾಟ ಮಾಡಿದ್ದಿದೆ. ಆದರೆ ಅವರ ಜಾಗ ಎಲ್ಲಿದೆ ಅಂತ ಹೇಳುವಂಥದ್ದು ನಿರ್ದಿಷ್ಟವಾದ ಗುರುತು ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ ಸಾಧ್ಯ ಆಗಿರಲಿಲ್ಲ. ಅದಕ್ಕಾಗಿ ಯಾರ ಭೂಮಿ ಎಲ್ಲಿದೆ ಅಂತ ಹುಡುಕಿ ಕೊಡ್ತಕ್ಕಂಥ ಕೆಲಸ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಪೋಡಿ ಮುಕ್ತವನ್ನಾಗಿ ಮಾಡ್ತೀವಿ, ನಾವು ಪೋಡಿಯನ್ನು ಮಾಡಿಕೊಟ್ಟು ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ ಒಂದು ರೀತಿಯ ಸವಲತ್ತನ್ನು ಒದಗಿಸಿಕೊಡ್ತೇವೆ ಅಂಥೇಳಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಹೈಯೆಸ್ಟ್ ಈಸ್ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ. ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡ್ತಾ ಇದ್ದೀನಿ ನಿಮ್ಮ ಗಮನಕ್ಕೆ. ಪೋಡಿ ಮಾಡಿದ್ದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 38,050 ಅರ್ಜಿಗಳನ್ನು ಕರೆದಿದ್ದೇವೆ. ಟು ರೈಸ್ ದಿ ನಂಬರ್ ಆಫ್ ಅಪ್ಲಿಕೇಶನ್ ರೈಸ್ಡ್ ಫ್ರಮ್ ಭೂಮಿ ಸುಮಾರು 38,050. ಅದರಲ್ಲಿ 23,132 ಅರ್ಜಿಗಳು ನಾವು ಈಗಾಗಲೇ ಕೆಲವು ಅರ್ಜಿಗಳು ರಿಜೆಕ್ಟ್ ಮಾಡಿದ್ದಾವೆ. ಸುಮಾರು 14,000 ಮಂದಿಗೆ, 14,918 ಮಂದಿಗೆ ನಾವು RTCಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪುಕ್ಕಟೆಯಾಗಿ ಯಾರ್ದು ಇಂಟರ್ಫಿಯರೆನ್ಸ್ ಇಲ್ಲದೆ ಸರ್ವೇಯರ್ಗಳನ್ನು ತರಿಸಿ, ಬೆಳ್ತಂಗಡಿ ಅಂತ ಒಂದು ತಾಲೂಕಿನಲ್ಲಿ 38 ಸರ್ವೇಯರು ಬೇರೆ ರಾಜ್ಯಗಳಿಂದ ತಂದು ಈ ಕೆಲಸವನ್ನು ಗ್ರಾಮ ಮಟ್ಟಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಯುದ್ಧೋಪಾದಿಯಲ್ಲಿ ವಾರ್ ಫುಟ್ ಲೆವೆಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮಾಡುವ ಮೂಲಕ ಇವತ್ತು ಜನರ ಕೈಗೆ ಹಕ್ಕು ಕೊಡ್ತೇವೆ, RTC ಕೊಡ್ತೇವೆ ಅಂತ ಏನು ನಾವು ಘೋಷಣೆ ಮಾಡಿದ್ದೇವೆ ಅದನ್ನು ಮಾಡಿದ್ದೇವೆ. ಈ ಹಿಂದೆ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿರುವಾಗ ಹೇಳಿ ತಮಗೆ ನೆನಪಿರ್ಬೋದು, ಪ್ರತಿಯೊಬ್ಬ ಮನೆಗೂ RTC ಕೊಡ್ತೀವಿ, ಅವರ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವರು 3.5 ವರ್ಷ ಸರ್ಕಾರದಲ್ಲಿದ್ದರು, ಒಂದೇ ಒಂದು ಹಕ್ಕು ಪತ್ರವನ್ನು ಕೊಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ಈ ಜಿಲ್ಲಾಧಿಕಾರಿ ಕಚೇರಿಯ ಫೌಂಡೇಶನ್ ಸ್ಟೋನನ್ನು ಸಿದ್ದರಾಮಯ್ಯನವರೇ ಹಾಕಿದ್ದು ಮತ್ತು ಇವತ್ತು ಅದರ ಉದ್ಘಾಟನೆಯನ್ನು ಅವರೇ ಮಾಡಿದ್ರು. 2016ನಲ್ಲಿ ಅವರು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದು 2 ಅವಕಾಶಗಳು ಸಿದ್ದರಾಮಯ್ಯನವರ ಪಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ
ದೊಡ್ಡ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಸುಮಾರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸುಸಜ್ಜಿತವಾದಂಥ ಒಂದು ಆರ್ಕಿಟೆಕ್ಚರಲ್ ಟಚ್ ಹಿಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಜನರ ಟೇಸ್ಟಿಗೆ ಸರಿಯಾಗಿರ್ತಕ್ಕಂಥ ಒಂದು ಕಟ್ಟಡ ಕೂಡ ರಚನೆ ಆಗಿದೆ. ಮತ್ತು ಎಲ್ಲ ಕಚೇರಿಗಳು, ಜಿಲ್ಲಾಧಿಕಾರಿಗಳಿಗೆ ನಾವು ಫಸ್ಟ್ ಹೇಳಿದ್ದೇವೆ, ಎಲ್ಲ ಕಚೇರಿಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಬರಬೇಕು. ಇನ್ನು ನಾನು ಮುಂದೆ ಹೇಳಬೇಕಾಗಿದ್ದರೆ, ಇವತ್ತು ಓಲ್ಡ್ ಡಿ ಸಿ ಆಫೀಸನ್ನು ಏನು ಮಾಡ್ತೀರಿ ಅಂತ ಕೆಲವು ಪ್ರಶ್ನೆಗಳನ್ನು ನಾನು ಕೆಲವು ಪತ್ರಿಕೆಗಳಲ್ಲಿ ಕೆಲವು ಕಮೆಂಟ್ಸ್ಗಳು ನೋಡಿದೆ. ಓಲ್ಡು ಇದ್ದಂಥದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ಅದು ಮುಂದೆ ಇಲ್ಲಿ ಸರ್ಕ್ಯೂಟ್ ಬೆಂಚ್ ಬರಲಿಕ್ಕಿದೆ, ಹೈಕೋರ್ಟ್ ಇದು, ಇಟ್ಸ್ ಇನ್ ಪ್ರೋಸೆಸ್. ಅದಕ್ಕೂ ಅದನ್ನು ಮೀಸಲಿಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿನ್ನೆ ಭೇಟಿ ಮಾಡಿದಾಗ ಅವರ ಹತ್ರ ಕೇಳಿಕೊಂಡಿದ್ದೇನೆ. ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೇನೆ, ಕೆಲವು ಪತ್ರಿಕೆಗಳಲ್ಲಿ ಕರಾವಳಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಿಕ್ಕೆ ಈ ಬಾರಿ ಆದರೂ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿ ಅಂತ ಕೆಲವರು ಬರೆದಿದ್ದಾರೆ. ಇನ್ನು ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಜಿಲ್ಲೆಯ ಬಗ್ಗೆ ನೀವು ಏನು ಸಮಗ್ರವಾಗಿ ಚಿಂತನೆ ಮಾಡಿದ್ದೀರಾ, ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬರುವಾಗ ಇದೇ ಕೆಲಸಕ್ಕೆ ಬರ್ತಕ್ಕಂಥ ಆವಾಗ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅರ್ಧದಲ್ಲಿ ಇದ್ದಂಥ ಕೆಲವು ಕಾಮಗಾರಿಗಳ ಬಗ್ಗೆ ನೀವೇನು ಕ್ರಮ ತಗೊಳ್ತೀರಿ ಅಂತ ಕೇಳಿದ್ದಾರೆ. ನಾನು ಇಷ್ಟನ್ನೇ ಹೇಳ್ತೇನೆ, ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ, ಅಂದರೆ ಈ ಮಳೆಗಾಲ ಮುಗಿಯುವ ಒಳಗಾಗಿ ಉಸ್ತುವಾರಿ ಮಂತ್ರಿಗಳು ಒಂದು ಡೇಟನ್ನು ಫಿಕ್ಸ್ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳಿಗೆ ಚಾಲನೆ ಕೊಡುವಂಥ ಕೆಲಸಗಳಿಗೆ ಅವರಿಗೆ ಪ್ರಗತಿ ಪರಿಶೀಲನೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವುದನ್ನು ಅದನ್ನು ನಾವು ಮರೆತು ಬಿಡಲಿಲ್ಲ ಅಂತ ಹೇಳುವುದನ್ನು ಹೇಳ್ತೀನಿ. ಅದರಲ್ಲಿ ಪ್ರತ್ಯೇಕವಾಗಿ ಇರ್ಬೋದು, ಮಂಗಳೂರಿನಿಂದ ಬೈಂದೂರುವರೆಗೆ ಮೆಟ್ರೋ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಕನಸು ಕರಾವಳಿ ಭಾಗದ ಜನರ ಕನಸು ಇದೆ. ಈಗ 4 ಲೈನ್ ರೋಡ್ ಆಗಿದೆ, ಆದರೂ ಕೂಡ ಮೆಟ್ರೋ ಮಾಡಿದರೆ ಇಟ್ ವಿಲ್ ಬಿ ಎ ಮೋರ್ ಕ್ವಿಕ್ಕರ್. ಜಾಗ ಏನು ಹೈವೇ ಮಧ್ಯದಲ್ಲಿ ನೀವು ಬಿಟ್ಟುಬಿಟ್ಟಿದ್ದೀರಿ ಈಗಾಗಲೇ, ಅದನ್ನು ದಟ್ ಈಸ್ ಎ ಡಿಸೈನ್ಡ್ ಫಾರ್ ದಿ ಮೆಟ್ರೋಗೆ. ನೀವು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಇದರ ಬಗ್ಗೆ ನಾವು ನಾಡ್ದು ಇದನ್ನು ಪ್ರಸ್ತಾಪ ಮಾಡ್ತೇನೆ, ನನಗೆ ಮಾತಾಡಲಿಕ್ಕೆ ಅವಕಾಶ ಇದ್ದರೆ. ಅದರ್ವೈಸ್ ಐ ವಿಲ್ ಪುಟ್ ರೈಟ್ ಇನ್ ಟು ದ ಚೀಫ್ ಮಿನಿಸ್ಟರ್. NITK ಇದೆ, ಅದನ್ನು IIT ಆಗಿ ಕನ್ವರ್ಟ್ ಮಾಡಿ ಅಂತ ನಾವು ಕೇಳಿಕೊಂಡಿದ್ದೇವೆ. ಇದು ಮೊದಲು KRC ಇತ್ತು, ಮತ್ತು NITK ಆಯಿತು. ಅದನ್ನು IIT ಮಾಡಲಿಕ್ಕೆ ಎಲ್ಲ ಸವಲತ್ತುಗಳು, ಜಾಗ ಇದೆ, ಬೇಕಾದಷ್ಟು ಜಾಗ, ಸರ್ಕಾರಿ ಜಾಗ ಅವೈಲೇಬಿಲಿಟಿ ಇದೆ. ಅದನ್ನು IIT ಮಾಡಿದರೆ ಕರ್ನಾಟಕ ರಾಜ್ಯದ ಜನರಿಗೆ 50% ಆಫ್ ದ ಸ್ಟೂಡೆಂಟ್ ದೇ ವಿಲ್ ಗೆಟ್ ಎ ಸೀಟ್ ಫ್ರಮ್ ದ್ಯಾಟ್ ರೀಜನಲ್ ಬೇಸಲ್ಲಿ ಸಿಗುತ್ತೆ, ಮತ್ತು ಉಳಿದ 50% ಫಾರ್ ದ ಆಲ್ ಇಂಡಿಯಾಕ್ಕೆ ಹೋಗುತ್ತೆ. ಹಾಗಾಗಿ ಅದರ ಗ್ರಾವಿಟಿ ಜಾಸ್ತಿ ಆಗ್ತದೆ ಮತ್ತು ಅದರಿಂದ ಹೆಚ್ಚು ಕೆಲಸಗಳು ಸಾಧ್ಯ ಆಗ್ತದೆ. ಮತ್ತು ನಾನು ಮುಖ್ಯಮಂತ್ರಿಗಳ ಹತ್ರ ನಾಡ್ದು ಅವರ ಬಾಯಲ್ಲಿ ಹೇಳಿಸಬೇಕಂತ ಇದ್ದೇನೆ, ಜೈಲನ್ನು ಇಲ್ಲಿಂದ ಬಾಳೆಪುಣಿಗೆ ಕೂಡಲೇ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಐ ವಾಂಟ್ ಟು ಎ ಆರ್ಡರ್ ಫ್ರಮ್ ದಿ ಚೀಫ್ ಮಿನಿಸ್ಟರ್, ಬಿಕಾಸ್ ಅಲ್ಲಿ ಒಂದು 65 ಕೋಟಿ ದುಡ್ಡು ಬೇಕು ಕ್ವಾರ್ಟರ್ಸ್ಗಳು ಕಟ್ಟಲಿಕ್ಕೆ. ಅದು ಕ್ಯಾಬಿನೆಟ್ಗೆ ಹೋಗಿದೆ, ಅದು ಅಪ್ರೂವಲ್ ಕೊಟ್ಟು ಇಮಿಡಿಯೇಟಾಗಿ ಅದನ್ನು ಅಲ್ಲಿ ಕೊಂಡೋಗಬೇಕು ಅಂತ ಹೇಳುವಂಥದ್ದು. ಮತ್ತು ಇನ್ನೊಂದು ಥಾಟ್ ಬರ್ತಾ ಇದೆ ನಮಗೆ ಈ ಏರ್ಪೋರ್ಟ್ ಬಗ್ಗೆ. ದೆರ್ ಈಸ್ ಎ ಥಿಂಕಿಂಗ್ ದ್ಯಾಟ್ ಏರ್ಪೋರ್ಟ್ ಶುಡ್ ಬಿ, ಅದನ್ನು ಅದೇ ಟೇಬಲ್ ಟಾಪ್ ಏರ್ಪೋರ್ಟನ್ನೇ ಕಂಟಿನ್ಯೂ ಮಾಡಬೇಕು, ಹೊಸ ಏರ್ಪೋರ್ಟನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಈಗಾಗಲೇ ಇಲಾಖೆಗಳಲ್ಲಿ ಬೇರೆ ಬೇರೆ ಚಿಂತನೆ ಇದೆ, ಮೂಲಭೂತ ಸೌಕರ್ಯ ಇಲಾಖೆಗಳಲ್ಲಿ ಚಿಂತನೆ ನಡೀತಾ ಇದೆ. ನಾನು ಕಳೆದ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದ್ದೆ, ವೆದರ್ ಇಟ್ ವಿಲ್ ಬಿ ಕಂಟಿನ್ಯೂಡ್ ಆ್ಯಸ್ ಅದೇ ಏರ್ಪೋರ್ಟ್. ನಾನು ನಿಮಗೆ ಅದರ ಕಾಪಿ ಕೊಟ್ಟಿದ್ದೇನೆ, ಅದೇ ಕಂಟಿನ್ಯೂ ಮಾಡ್ತೀರಾ? ಟೇಬಲ್ ಟಾಪ್ ಏರ್ಪೋರ್ಟಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಇನ್ನೇನಾದರೂ ಅದಕ್ಕೆ ತಗಲುವ ಖರ್ಚು, ಅದು ಮಣ್ಣು ತುಂಬಿಸಲಿಕ್ಕೆ ತಗಲುವ ಖರ್ಚು ಅಥವಾ ಹೊಸ ಏರ್ಪೋರ್ಟ್ ಮಾಡುವ ಖರ್ಚಿಗೆ ಏನು ವ್ಯತ್ಯಾಸ ಇದೆ ಅಂತೆಲ್ಲ ಕೇಳಿಕೊಂಡಿದ್ದೇನೆ. ಅದು ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಮಾತಾಡಿದ್ದೇವೆ, ಅದರಿಂದ ರಿಪ್ಲೈ ಬಂದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಕೂಡ ನಮ್ಮ ಜಿಲ್ಲೆಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಒಂದು ಆಗ್ಬೋದು ಅಂತ ನನ್ನ ಚಿಂತನೆ ಇದೆ. ಈ ದೃಷ್ಟಿಯಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ನೀವು ಹೇಳಿದಾಗೆ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಬಸ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಮಾಡಬಹುದು. ಅಲ್ಲ, ಅಲ್ಲಿಂದ ಮೂಮೆಂಟ್ ಆಗಿ ಅಲ್ಲ ಜಿಲ್ಲಾಧಿಕಾರಿ ಕಚೇರಿ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ಸುಗಳನ್ನು ಮಾಡ್ಬೋದು. ಮತ್ತು ಇಲ್ಲಿ ನೋಡಿ, ನಮ್ಮದು 8 ಎಕರೆ ಜಾಗ ಇದೆ. ಈಗ ಇಲ್ಲಿ 8 ಎಕರೆ ಎಷ್ಟಿದೆ? ನಮ್ಮ ಪಂಪೆಲ್ ಹತ್ರ ಎಷ್ಟು ಎಕರೆ ಜಾಗ ಇದೆ? ಅದು 14 ಎಕರೆಯನ್ನು ಜಾಗ ಇದೆ, ಹಾಗೆ ಬಿತ್ಕೊಂಡಿದೆ. ಎಷ್ಟು ಸಮಯ ಆಯ್ತದು? ಈಗ ಅವರು ಎಲ್ಲಿವರೆಗೆ ಅಂದರೆ, ಮೊನ್ನೆ ನಾಡ್ದು ಬಂದಂಥ ವೆಹಿಕಲ್ಗಳು ನಿಲ್ಲಿಗೆ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ನಗರ ಪಾಲಿಕೆಯಿಂದ
ಈಗ ಎಲ್ಲಿವರೆಗೆ ಅಂದರೆ ನಿಮ್ಮ ಗಮನಕ್ಕೆ ತರ್ತೀನಿ, KSRTC ಅವರು ಅವರಿಗೆ 100 ಎಲೆಕ್ಟ್ರಿಕ್ ವೆಹಿಕಲ್ ಬರ್ತದಂತೆ, 100 ಎಲೆಕ್ಟ್ರಿಕ್ ಬಸ್ಗಳು ಬರ್ತವೆ. ಆ ಬಸ್ಸುಗಳಿಗೆ ನಮಗೆ ನಿಲ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆ ಮಟ್ಟಕ್ಕೆ ಬಂದಿದೆ. ಅದೇ ನಿಮ್ಮ ಪಂಪಲ್ಲಿ ಅವರಿಗೆ ಬೇರೆ ನಿಲ್ಲಿಕ್ಕೆ ಜಾಗ ಇಲ್ಲ.